ನೀವು ಹೇಳಿದ ಪದ್ಧತಿ ನೀವು ಹೇಳಿದಷ್ಟು ತ್ರಿಕರಣ ಶುದ್ಧಿಯಿಂದ ಜಾರಿಗೆ ಬಂದರೆ ಇದರ ಪರಿಣಾಮ ಕಾಣಿಸೋದಕ್ಕೆ 2 ವರ್ಷ ಆಗುತ್ತೆ. ನಾವು ನಿಮ್ಗೆ ಆ ಕುಷನಿಂಗ್ ಪೀರಿಯಡ್ ಕೊಡೋಣ ಅಂತ 2 ವರ್ಷದಲ್ಲಿ ಆಯ್ತಪ್ಪ ಈ 5 ಸ್ಟಾರ್ಟ್ ಆಗಿದೆ, 2 ವರ್ಷ ಬೇಕಾಗಿಲ್ಲ. ಅಲ್ಲಲ್ಲ, ಅದು ಗ್ರೌಂಡ್ನಲ್ಲಿ ಕಾಣಿಸ್ಬೇಕಲ್ಲ ಸರ್. ನಾನು ದುಡ್ಡು ಕೊಟ್ಟು ಬಂದಿಲ್ಲಪ್ಪ ಅದರಿಂದ ನಾನು ನಿನ್ನ ಹತ್ರ ದುಡ್ಡು ತಗೊಳ್ಳೋದಿಲ್ಲ. ಅಲ್ಲ, ಒಂದೇ ನಿಮಿಷ, ನಾನು ದುಡ್ಡು ಕೊಟ್ಟು ಬಂದಿಲ್ಲಪ್ಪ ಅದರಿಂದ ನಿನ್ನ ಹತ್ರ ದುಡ್ಡು ತಗೊಳ್ಳೋದಿಲ್ಲ ಅಂತ ಅಧಿಕಾರಿಗಳು ಹೇಳೋ ಹಂಗಾಗಬೇಕು. ಆವಾಗ ಈ ಪ್ರಾಮಾಣಿಕತೆ ಗ್ರೌಂಡ್ ಲೆವೆಲ್ ಬಸವರಾಜ ರಾಯರೆಡ್ಡಿ ಅವರೇ, ಆ ಆಡಿಯೋದಲ್ಲಿ ನೀವು ಕೊನೆಯ ವಾಕ್ಯವೊಂದನ್ನು ಬಿಡ್ತಾ ಇದ್ದೀರಿ, ಬಿ ಆರ್ ಪಾಟೀಲ್ರ ಆಡಿಯೋದಲ್ಲಿ, ಮೇ ಮೂಕ್ ಹೋಲೆ ಅಥವಾ ಸರ್ಕಾರ ಹಿಲ್ ಜಾಯಿಗೆ ಅಂತಾರೆ ಅವರು. ನಾ ಬಾಯಿ ಬಿಟ್ಟರೆ ಸರ್ಕಾರ ಅಲ್ಲಾಡ್ಬಿಡುತ್ತೆ ಅಂತ. ಏನಾದ್ರು ಗೊತ್ತಿದೆಯಾ ಅವ್ರಿಗೆ? ನಾನು ಮಾತಾಡಿಲ್ಲ, ಭಾವನಾತ್ಮಕವಾಗಿ ಹೇಳ್ತಾರೆ, ಈ ಥರ ನೀವು ಬರೋಕ್ಕಾಗಿದ್ದಪ್ಪ ಅಂತ ಹೇಳಿರ್ಬೋದು. ಮತ್ತು ಮಾತಾಡಲಿಲ್ವಲ್ಲ, ಏನು ಮಾತಾಡಿಲ್ಲ, ಏನು ತಪ್ಪಿಲ್ಲ. ನೋಡಿ, ಯಾರೇ ಶಾಸಕರಿರಲಿ ಏನೇ ಇರಲಿ, ಮುಕ್ತವಾಗಿ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದರೆ ಅದಕ್ಕೊಂದು ಪರಿಹಾರ ಇದೆ. ನಾನು ಹೇಳ್ತಾ ಇರೋದು, ಮೊದಲನೇ ಹೆಜ್ಜೆಯನ್ನು ಈ ಸರ್ಕಾರ ಇಟ್ಟಿದೆ. ಎಲ್ಲಿ ಈ ವರ್ಗಾವಣೆಯಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರ, ಈ ಇಲಾಖೆ 5 ಇಲಾಖೆ ಏನು ಹೇಳಿದೆ ನಾನು, ಈ ಇಲಾಖೆಗಳಲ್ಲಿ ಈಗ ಆಲ್ರೆಡಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು. ಆಲ್ರೆಡಿ ಎಜುಕೇಷನಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಪ್ರೈಮರಿ ಸ್ಕೂಲ್ ಟೀಚರು, ಹೈಸ್ಕೂಲ್ ಟೀಚರು, ಆಮೇಲೆ ಪ್ರೊಫೆಸರ್ಸು ಯಾರು ಈಗ ಟ್ರಾನ್ಸ್ಫರ್ಗೆ ಅರ್ಜಿ ಕೊಡೋದೇ ಇಲ್ಲ. ಆರೋಗ್ಯ ಇಲಾಖೆ ಅವ್ರು ಹೇಳಿದಂಗೆ ಆರೋಗ್ಯ ಇಲಾಖೆ ಎಲ್ಲ ಕೌನ್ಸಿಲಿಂಗ್, ಡಾಕ್ಟರ್ಸ್ ಎಲ್ಲ. ಇದನ್ನು ಪೊಲೀಸ್ಗೂ ತರ್ತಾ ಇದ್ದಾರೆ ಈಗ. ನೆಕ್ಸ್ಟ್ ಈಸ್ ಪೊಲೀಸ್. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಲ್ಲ, ಮುಖ್ಯಮಂತ್ರಿಗಳ ತಲೆಯಲ್ಲಿದೆ. ಈ ಪೊಲೀಸ್ ಡೆಫಿನೆಟ್ಲಿ ಐ ಥಿಂಕ್ ನೆಕ್ಸ್ಟ್ ಇದರಲ್ಲಿ ಅಪ್ ಟು ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ಗೆ ತರ್ತಾ ಇದ್ದಾರೆ. ಹಾಗೆ ನನ್ನ ಒತ್ತಾಯ PWD ತಗೊಂಡು ಬನ್ನಿ ಅಂತ, ಇರಿಗೇಷನ್ಗೂ ಇದು ಸ್ಟಾರ್ಟ್ ಆಗುತ್ತೆ. ನೋಡಿ, ಇದನ್ನು ತಪ್ಪಿಸ್ಬೇಕು ಅಂದರೆ ಸ್ವಲ್ಪ ಕಾಲ ಬೇಕಾಗ್ತದೆ. ಇದು ಒಂದು ಪಕ್ಷ, ಒಬ್ಬರು ಶಾಸಕರು, ಒಬ್ಬ ಮಂತ್ರಿ ಮಾಡೋದಲ್ಲ. ವ್ಯವಸ್ಥೆ ಹಾಳಾಗಿದೆ. ಈ ವ್ಯವಸ್ಥೆ ಸರಿ ಮಾಡುವಂಥ ದೃಷ್ಟಿಯಲ್ಲಿ ಸಿದ್ದರಾಮಯ್ಯ ಪ್ರಾರಂಭ ಮಾಡಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ಇದನ್ನು ಕಂಪ್ಲೀಟಾಗಿ ಹೋಗಬೇಕು. ಆದರೆ ಶಾಶ್ವತವಾಗಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅಂದರೆ ಚುನಾವಣಾ ರಿಫಾರ್ಮ್ಸ್ ಆಗಬೇಕು.